ನಿಮ್ಮ ಹೆಸರುಪ್ಪ? ನನ್ನ ಹೆಸರು ಶ್ರೀನಾಥ್ ಅಂದ್ಬಿಟ್ಟು. ನೀವು ಎಲ್ಲಿಂದ ಬರೋದು? ಶ್ರೀನಿವಾಸ ನಗರ ಬರ್ತಾ ಇದೀವಿ. ಓಕೆ, ಸರಾಕೆ ವಿಷಯ ತಿಳಿಸಿದಪ್ಪ. ಸರಾಕೆ ವಿಷಯ ನಮ್ಮ ಸೊಸೆ ಬಂದು ಒಂದ್ಸಾರಿ ಬಂದು ಹೋದ್ರು. ಅವ್ರು ನನಗೆ ಹೇಳಿದ್ರು. ಅದೇ ದಿವಸ ಸಾಯಂಕಾಲ ಬಂದು ನಾನು ಭೇಟಿಯಾಗಿ ಬಂದ ಕೂಡಲೇ ನನಗೆ ಸರಾಕೆ ಇರೋದು ಬೆಡ್ ಕೊಟ್ಟರು. ಅದ್ರಲ್ಲಿ ನನಗೆ ಒಂಥರ ಖುಷಿ ಆಯಿತು. ತದನಂತರ ಕಂಟಿನ್ಯೂಸ್ ಆಗಿ ಬರೋಕ್ಕೆ ಶುರು ಮಾಡಿದೆ. ಏನು ಪ್ರಾಬ್ಲಮ್ ಇತ್ತಪ್ಪ ನನಗೆ ನಿಮಗೆ? ನ್ಯಾಚುರಲಾಗಿ ನನಗೆ ಜಿ ಬಿ ಸಿಂಡ್ರಮ್ ಅಂತ ಅನ್ನೋ ಒಂದು ಕಾಯಿಲೆ ಬಂದಿತ್ತು. ಜಿಬಿ ಸಿಂಡ್ರೋಮ್ ಅನ್ನೋದು ಕಾಯಿಲೆಗಳು ಇತ್ತು ಅಂತ ಇತ್ತು. ಹೇಳ್ತೀರಪ್ಪ. ಅದನ್ನ ಒಂದು 75% ವಾಸಿ ಮಾಡ್ಕೊಂಡೆ. ಅಲೋಪತಿನಲ್ಲಿ ಮತ್ತೆ ಅದು ಫಿಸಿಯೋಥೆರಪಿನಲ್ಲಿ. ಇನ್ನೂ ಒಂದು ಸ್ವಲ್ಪ ಮೂಮೆಂಟ್ಸ್ ಕಮ್ಮಿ ಇತ್ತು. ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಬಂದ್ಮೇಲೆ ಕಂಟಿನ್ಯೂಸ್ ಆಗಿ ತಗೊಳ್ತಾ ಇದ್ದೀವಿ. ನಡೆಯೋದಕ್ಕೆ ನನ್ನ ಸ್ಪೀಡ್ ಬಂದಿಲ್ಲ ಇನ್ನೂ, ಆದರೆ ನಡಿಬಹುದು. ಅವಾಗ ನಡೆಯೋಕ್ಕೂ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿಗೆ ನಡ್ಕೊಂಡು ಬರ್ತಿದ್ದೆ, ಏನು ತೊಂದರೆ ಇರಲಿಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ. ಆಗಿದೆ ಆಗಿದೆ ಆಗಿದೆ. ಯಾವ ಒಂದು ನಮ್ಮ ಸರಾಕೆ ಪ್ರಾಡಕ್ಟ್ ಇಂದ ಯಾವ ಒಂದು ಪ್ರಾಡಕ್ಟ್ ನಿಮಗೆ ಇಂಪ್ರೂವ್ ಆಗಿದ್ದು? ಅದು ಬೆಡ್ಡಲ್ಲಿ ಬಾಡಿಗೆ ಮಾತ್ರ ಒಂದು ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಬಟ್ ಚೇರಿಂದ ನನಗೆ ಪಾದ ರಿಲೀಫ್ ಆಗುತ್ತೆ. ಅದಕ್ಕೋಸ್ಕರ ನಾನು ರೆಗ್ಯುಲರ್ ನನ್ನ ಚೇರ್ನ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತು ವೈಬ್ರೇಟ್ರು ಕೂಡ ತೊಗೊಂಡಿದ್ದೀನಿ, ಮತ್ತು ಬೆಡ್ಡು ತೊಗೊಂಡಿದ್ದೀನಿ. ಎಲ್ಲಕ್ಕಿಂತ ನನಗೆ ಜಾಸ್ತಿ ವಾಟ್ರಲ್ಲಂತೂ ರೆಗ್ಯುಲರ್ಗೆ ನಾವು ಇದನ್ನೇ ಎಕ್ವಿಪ್ಮೆಂಟೇ ತೊಗೊಂಡೋಗಿದ್ದೀವಿ. ಡೈಲಿ ಪ್ರತಿ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಆಗಿ ಅದನ್ನೇ ನಾವು ಯೂಸ್ ಮಾಡ್ತಾ ಇರೋದು. ಅಡುಗೆಗೆ, ಕುಡಿಯೋದಕ್ಕೆ, ಮತ್ತು ಬ್ಯೂಟಿ ವಾಟ್ರಿಗೆ, ಮತ್ತು ಏನಾದ್ರು ಗಾಯಗಳಾದರೆ ಅದಕ್ಕೆ ಉಪಯೋಗಿಸೋದಕ್ಕೆ, ಪ್ರತಿಯೊಂದಕ್ಕೂ ಇವತ್ತು ನಮ್ಮ ಮನೆಗೆ ಜೆಡ್ ವಾಟರೇ ಉಪಯೋಗಿಸ್ತಾ ಇರೋದು. ಜೊತೆಗೆ ನಮಗೆ ಬೆಡ್ ಸಹ ಇದೆ, ವೈಬ್ರೇಟ್ ಸಹ ಇದೆ. ಈ ಒಂದು ಥೆರಪಿಗಳನ್ನು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇಲ್ಲಿ ಬಂದ್ಮೇಲೆ ಅವ್ರಿಗೆ ನಡೆಯೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತಾರೆ. ಹೆಲ್ಪ್ ಆಗಿದೆ. ಅಪ್ಪ, ನೀವು ಹೊರಗಡೆ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಎಷ್ಟೆಲ್ಲ ಖರ್ಚು ಮಾಡಿದ್ರಿ? ನನ್ನ ಆಲೋಪತಿನಲ್ಲಿ ನನಗೆ ಒಂದು 5 ಲಕ್ಷ ಖರ್ಚಾಗಿತ್ತು. ಓಕೆ. ಬಟ್ ಅವ್ರದ್ದು ಅಷ್ಟೇ ಇತ್ತು. ಇನ್ಮೇಲೆ ನಿಮ್ಗೆ ಯಾವುದೇ ರೀತಿಯ ಮೆಡಿಷನ್ ಇಲ್ಲ, ಫಿಸಿಯೋಥೆರಪಿ ಮಾಡಿಸ್ಕೊಳ್ಳಿ ಅಂತಂದಮೇಲೆ ಅದೊಂದು 3 ತಿಂಗಳು ಮಾಡಿಸ್ಕೊಂಡೆ. ಅದರಿಂದ ನಾನು ಎದ್ದು ಓಡಾಡೋದು ಮತ್ತು ನನ್ನ ಕೆಲಸನ ಮಾಡ್ಕೊಳ್ಳೋದು ಪ್ರತಿಯೊಂದರಲ್ಲೂ ನನಗೆ ಅನುಕೂಲ ಆಯಿತು. ಟೋಟಲ್ ಆಗಿ ಎಷ್ಟು ಖರ್ಚು ಮಾಡಿದ್ರಿ? ಅಷ್ಟೇ. 5 ಲಕ್ಷನ ಖರ್ಚನ್ನ ಮಾಡಿದರೆ ಸರಾಕೆ ಬಂದು ಎಷ್ಟು ಖರ್ಚು ಮಾಡಿದ್ರಿಪ್ಪ? ಸರಾಕೆ ಬಂದು ಎಕ್ವಿಪ್ಮೆಂಟ್ ತೊಗೊಂಡದೇ ಖರ್ಚು. ಅದು ಅಸೆಟ್ ಆಯಿತು ನಮಗೆ. ಓಕೆ. ಪ್ರಾಡಕ್ಟ್ ಮನೆಗೆ ತಗೊಂಡ್ಮೇಲೆ ಆ ಖರ್ಚು ಅಂತಂದ್ರೆ ಮನೆಗೆ ಉಪಯೋಗ ಆಗ್ತಿದೆ. ಅಸೆಟ್ ಅದು ಮಗನಿಗೆ, ಎಲ್ಲರಿಗೂ ಆಗುತ್ತೆ. ಫ್ಯಾಮಿಲಿ ಪೂರ್ತಿ ಎಲ್ಲರಿಗೂ ಆಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಹೆಲ್ಪ್ ಆಗಿದೆ. ಅದರಿಂದ ಮನೆಗೆ ತಗೊಂಡ್ವಿ ಅಷ್ಟೇನೆ. ಇಲ್ಲಿ ಬಂದು ಥೆರಪಿ ತಗೊಳ್ಳೋದಕ್ಕೆ ಡೈಲಿ ಬಂದು ಥೆರಪಿ ತಗೋತಾ ಇದ್ದೀರಾ? ಅಲ್ಲಿ ಬೆಡ್ ತಗೊಳ್ತೀವಿ, ಇಲ್ಲಿ ಚೇರ್ ತಗೊಳ್ತೀವಿ. ತಗೊಳ್ತೀರಾ? ಓಕೆ. ಅದರಿಂದ ನಿಮಗೆ ಇಂಪ್ರೂವ್ಮೆಂಟ್ ಆಗಿದೆ. ಹೌದು. ಓಕೆ. ನಮ್ಮ ಸರಾಕೆ ಕಂಪನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಪ್ಪ? ಇಂದ ಬಹಳ ಜನಕ್ಕೆ ತುಂಬ ಅನುಕೂಲ ಆಗ್ತಿದೆ. ಇದನ್ನು ಕಂಟಿನ್ಯೂ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. ವಯಸ್ಸಾದವ್ರಿಗೆ ಆಗಿರ್ಬೋದು, ಯಂಗ್ ಆ್ಯಂಡ್ ಎನರ್ಜಿ ಜನಕ್ಕೂ ಆಗ್ಬೋದು, ಯಾರಿಗೆ ಆಗಲಿ ಸೆರೆಕೇರಂತೂ ಭಾಳ ಅನುಕೂಲ ಆಗ್ತದೆ. ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಇನ್ನೂ ಹೆಚ್ಚು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗಿ. ವಯಸ್ಸಾದವರು ತುಂಬ ಹೆಲ್ಪ್ ಆಗ್ತಿದೆ. ಎಲ್ಲರಿಗೂ ಆಗ್ತಾ ಇದೆ. ಎಲ್ಲರಿಗೂ ಹೆಲ್ಪ್ ಆಗ್ತಿದೆ. ಹೌದು. ಖುಷಿ ಆಗುತ್ತೆ. ಟೋಟಲ್ ಎಷ್ಟು ಪರ್ಸೆಂಟ್ ಗುಣ ಆಗಿದೆ? ನನಗೀಗಾಗಲೇ ಒಂದು 60% ಗುಣ ಆಗಿದೆ. 60% ಗುಣ ಆಗಿದೆ. ಇನ್ನೂ ಬೇಕು ನನಗೆ. ಇನ್ನೂ ಬೇಕು, ಖಂಡಿತವಾಗ್ಲೂ ಸಿಗತ್ತೆ. ಓಕೆ. ನಾ ಮನೇಲಿ ಸಹ ಆಲ್ರೆಡಿ ಅಲ್ಲ, ಮನೇಲಿ ನಾವು ಬೆಡ್ ತೊಗೊಂಡ್ರು ಕೂಡ, ಬಟ್ ಬೆಡ್ಡಲ್ಲಿ ಒಂಥರ ನಮಗೆ ಆರೋಗ್ಯ ಸಿಗುತ್ತೆ. ಬಟ್ ಪಾದಕ್ಕೆ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ನಮಗೆ ಚೇರ್ ಬೇಕೇ ಬೇಕಾಗುತ್ತೆ. ಅಪ್ಪ ಹೇಳೋದು ಮನೇಲಿ ವಾಟರ್ ಬೆಡ್ ಯೂಸ್ ಮಾಡ್ತಾರೆ. ಇಲ್ಲಿ ಬಂದು ಮದರ್ ಚೇರ್ ನ ತಗೊಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಪಾದಕ್ಕೆ ಅಂತ ಹೇಳ್ತಾರೆ. 100% ನಮ್ಮ ಒಂದು ಸರಾಕೆ ಪ್ರಾಡಕ್ಟ್ ಮುಖಾಂತರವಾಗಿ ಆರೋಗ್ಯ ಸಿಕ್ಕಿದೆ ಅಂತ ಹೇಳ್ತಾರೆ.